ಕರ್ನಾಟಕದಲ್ಲಿ ಒಂದು ಟ್ರಯಾಂಗಲ್ ಲೈಫ್ ಸ್ಟೋರಿ ನಡೆದಿತ್ತು. ಅದು ಈಗ ಆ ಸ್ಟೋರಿ ಹ್ಯಾಪಿಯಾಗಿ ಎಂಡಿಂಗ್ ಆಗಿದೆ. ಕೊನೆಗೂ ಕೂಡ ಅದರಲ್ಲಿ ಸಂಸಾರ ಸುಖವಾಗಿ ನಡೀತಾ ಇದೆ. ಇಬ್ಬರು ಕೂಡ ಒಂದಾಗಿದ್ದಾರೆ. ಮೂವರಿದ್ರು, ಒಬ್ಬರನ್ನ ಸೈಡಿಗೆ ತಳ್ಳಿ ಇಬ್ಬರು ಮೊದಲೇ ಯಾರಿದ್ರು ಅವರು ಒಂದಾಗಿದ್ದಾರೆ. ಟ್ರಯಾಂಗಲ್ ಲವ್ ಸ್ಟೋರಿ. ಸಂತು, ಲೀಲಾ, ಮಂಜು ಈ ಮೂವರದ್ದು ಕೂಡ ಈಗ ಐಸ್ ಕ್ರೀಮ್ ಅನ್ನು ತಿಂದು ಕೂಲ್ ಆಗಿದ್ದಾರೆ. ಮಂಜು, ಲೀಲಾ ರಾಜ್ಯದಾದ್ಯಂತ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದಂತಹ ಒಂದು ಮಂಜು, ಲೀಲಾ, ಸಂತು ಲವ್ ಸ್ಟೋರಿ ಏನಿದೆ, ರಂಪಾಟ ರಾದ್ದಾಂತ ಬಳಿಕ ಈಗ ಲವ್ ಸ್ಟೋರಿ ಕೊನೆಗೂ ಕೂಡ ಸುಖಾಂತ್ಯ ಕಂಡಿದೆ. ಚಿನ್ನಿ ಬಂಗಾರಿ ಅಂತ ಹೇಳಿ ಗೋಳಾಡಿದ ಮಂಜು ಜೊತೆ ಕೊನೆಗೂ ಕೂಡ ಲೀಲಾ ಸೇರಿಬಿಟ್ಟಿದ್ದಾಳೆ. ಮಕ್ಕಳು ಗಂಡನಿಗಾಗಿ ಲವ್ವರ್ ಸಂತು ಜೊತೆ ಹೋಗಿ ಈಗ ಮತ್ತೆ ಸಂತನ ಬಿಟ್ಟು ಮಂಜು ಜೊತೆ ಬಂದಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು ಇವರ ಒಂದು ಸಂಸಾರದ ಗಲಾಟೆ. ಮಂಜು, ಲೀಲಾ ಕತ್ತು ಗಂಡ ಮಕ್ಕಳೇ ಬೇಡ ಅಂತ ಹೇಳಿ ಲವರ್ ಜೊತೆ ಹೋಗಿಬಿಟ್ಟಿದ್ದು ಲೀಲಾ, ಸಂತು ಜೊತೆ ಹೋಗಿಬಿಟ್ಟಿದ್ದು. ಮಂಜನ ಕಣ್ಣೀರಿಗೆ ಕರಗಿ ಮತ್ತೆ ವಾಪಸ್ಸು ಬಂದಿದ್ದಾಳೆ ಲೀಲಾ ಅಂತ ಹೇಳಲಾಗ್ತಾ ಇದೆ. ಮೊದಲು ಸಂತೂನ ಬಿಟ್ಟು ಬರೋದಿಲ್ಲ ಅಂತ ಲೀಲಾ ಹೇಳ್ತಾ ಇದ್ಲು. ಈಗ ಸಂತೂನೇ ಬೇಡ ಮಂಜುನೇ ಬೇಕು ಅಂತ ಬಂದಿದ್ದಾಳೆ. ಈಗ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೆ ವಾಪಸ್ ಮಂಜುನನ್ನು ಸೇರಿದ್ದಾಳೆ. ಮಕ್ಕಳ ಜೊತೆ ಖುಷಿಯಾಗಿ ಜೀವನ ನಡೆಸುತ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇಬ್ಬರು ಒಟ್ಟಿಗೆ ಐಸ್ ಕ್ರೀಮ್ ತಿಂದಿದ್ದಾರೆ. ಖುಷಿಯ ಕ್ಷಣವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇಬ್ಬರು ಖುಷಿಯಾಗಿದ್ದಾರೆ. ಅತ್ತ ಮಂಜು ನನ್ನ ಫ್ಲೇವರ್ ಮತ್ತೆ ಸಿಕ್ಲು ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. ಟ್ರಯಾಂಗಲ್ ಲವ್ ಸ್ಟೋರಿ ಏನಿದೆ ಅದಕ್ಕೆ ಈಗ ಈ ರೀತಿಯಾಗಿತ್ತು. ನಿಮಗೆ ಗೊತ್ತಿದೆ ಇವರ ಲವ್ ಸ್ಟೋರಿ ಏನಾಗಿತ್ತು, ಯಾವ ರೀತಿಯಾಗಿ ಆಗಿತ್ತು, ಏನೇನು ಚರ್ಚೆ ಆಗಿತ್ತು, ಏನೆಲ್ಲ ಗಲಾಟೆ ಆಗಿತ್ತು, ಏನೆಲ್ಲ ಗೊಂದಲ ಆಗಿತ್ತು. ರಾಜ್ಯದ ಜನರಿಗೆ ಇವರ ಒಂದು ಲವ್ ಸ್ಟೋರಿ, ಟ್ರಯಾಂಗಲ್ ಲವ್ ಸ್ಟೋರಿ, ಸಂಸಾರದ ಕತೆ ಎಷ್ಟು ತಲೆನೋವಾಗಿತ್ತು ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಸಂತು ಲೀಲಾ ವಿಚಾರ ಮೊದಲನೇದಾಗಿ ಹೊರಗೆ ಬಂದಾಗ ಇದೇನಪ್ಪ ಇದು ಅಂತ. ಯಾಕಂದರೆ ಮೊದಲನೇದಾಗಿ ಮಂಜುನಾಥ ಗೋಳಾಡ್ತಾ ಮೀಡಿಯಾದ ಮುಂದೆ ಬಂದಿದ್ದ. ಚಿನ್ನು ಬಂಗಾರಿ ನೀನೇ ಬೇಕು ಅಂತ ಹೇಳಿ ಫೋಟೋ ಹಿಡ್ಕೊಂಡು ಅಳ್ತಾ ಇದ್ದ. ಆ ವಿಡಿಯೋಗಳು ಸಖತ್ತಾಗಿ ವೈರಲ್ ಆದವು. ಯಾರೀ ಲೀಲಾ ಅಂತ ಹುಡುಕ್ತಾ ಹೋದಾಗ ಗೊತ್ತಾಯಿತು. ಲೀಲಾ ಏನು ಮಾಡಿದ್ಲು ಅನ್ನೋದು ಗೊತ್ತಾಯಿತು. ಮಂಜು ಏನು ಮಾಡಿದ್ದ ಅನ್ನೋದು ಗೊತ್ತಾಯಿತು. ಜೊತೆಗೆ ಸಂತು ಬಂದು ಏನು ಮಾಡಿದ್ದ ಅನ್ನೋದು ಗೊತ್ತಾಯಿತು. ಈ ಮೂವರ ವಿಚಾರದಲ್ಲಿ, ಈ ಮೂವರ ಒಂದು ಪ್ರೇಮ ಕಹಾನಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುತ್ತಾ ಇತ್ತು. ಅವರ ಮೇಲೆ ಇವರ ಆರೋಪ, ಇವ್ರ ಮೇಲೆ ಅವರ ಆರೋಪ. ಮಂಜು ಜೊತೆ ನಾನು ಇರೋದೇ ಇಲ್ಲ ಅಂತ ಹೇಳಿ ಲೀಲಾ ಹೋಗ್ಬಿಟ್ಟಿದ್ಲು. ಸಂತು ಜೊತೆ ಇರ್ತೀನಿ ಅಂತ ಮಕ್ಕಳನ್ನು ಕರೆದುಕೊಂಡು. ಅತ್ತ ಮಕ್ಕಳು ಬೇಕು ಅಂತ ಅಪ್ಪ ಬೇಕು ಅಂತ ಕೇಳ್ತಾ ಇದ್ರು. ಈ ಕಡೆ ಮಂಜುನಾಥ್ ಕೂಡ ನನಗೆ ಮಕ್ಕಳು ಬೇಕು ಬಂದುಬಿಡೆ ಲೀಲಾ ಅಂತ ಕರಿತಾ ಇದ್ದ, ಗೋಳಾಡ್ತಾ ಇದ್ದ, ಕಣ್ಣೀರು ಹಾಕ್ತಾ ಇದ್ದ. ಲೀಲಾ ಮಾತ್ರ ನಾನು ಬರೋದೇ ಇಲ್ಲ, ಸಂತು ಜೊತೆನೇ ಇರ್ತೀನಿ ಅಂತ ಸಂತು ಮನೆಗೆ ಹೋಗಿ ಅಲ್ಲೇ ಇದ್ದು ಬಿಟ್ಟಿದ್ಲು. ಆದರೆ ಮಂಜು ಮಾತ್ರ ಬಿಡೋಕ್ಕೆ ತಯಾರಿರಲಿಲ್ಲ. ಬೀದಿ ರಂಪ ರಾಮಾಯಣ ಆಯಿತು. ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಎಲ್ಲ ಆಯಿತು. ಈಗ ಇಬ್ಬರು ಕೂಡ ಒಂದಾಗಿದ್ದಾರೆ. ಐಸ್ ಕ್ರೀಮ್ ತಿಂತ ಜಾಲಿಯಾಗಿದ್ದಾರೆ. ಬಂದ್ಬಿಡೋದಿಲ್ಲ ಅಂತ ಇದೆ. ಇಲ್ಲೇ ಇದ್ದಾಳೆ ನನ್ನ ಪಕ್ಕದಲ್ಲೇ. ಇವಾಗ ಅವಳಿಗೆ ತಿನ್ನಿಸ್ತಾ ಬಂದಿದ್ದಾಳೆ. ನಿಂತಿ ನನ್ನ ಪಕ್ಕದಲ್ಲೇ ಇದ್ದಾಳೆ. ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೀನಿ. ನನ್ನ ಫ್ಲೇವರ್ ಇದು ತಿನ್ನಿಸ್ತಾ ಇದ್ದೀನಿ. ನನ್ನ ಫ್ಲೇವರ್ ಇರೋ ಲೀಲಾ ಬಂದಿದ್ದಾಳೆ ಇವತ್ತು. ನನ್ನ ಗಂಡ ನನ್ನ ಮಕ್ಳಿಗೋಸ್ಕರ ಹೋಗ್ತಾ ಇದ್ದೀನಿ. ಇನ್ಮೇಲೆ ನನ್ನ ಗಂಡ ನನ್ನ ಮಕ್ಕಳು ಅಂತ ಬದುಕ್ತೀನಿ. ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ. ಇನ್ನು ಮುಂದೆ ನಾನು ತಪ್ಪು ಮಾಡಲ್ಲ. ಯಾವುದೇ ಕಾರಣಕ್ಕೂ ನಾನು ಒಂದು ಕೆಟ್ಟ ತಪ್ಪು ಮಾಡೋದಿಲ್ಲ. ನನ್ನ ಗಂಡ ನನ್ನ ಮಕ್ಳಿಗೋಸ್ಕರ ಜೀವನ ಮಾಡ್ತೀನಿ. ನನ್ನ ಗಂಡನಿಗೋಸ್ಕರ ಇಷ್ಟಪಟ್ಟು ಹೋಗ್ತಾ ಇದ್ದೀನಿ ಮನೆಗೆ. ನನ್ನ ಮಕ್ಕಳು ನನ್ನ ಗಂಡನಿಗೋಸ್ಕರ ಇನ್ಮೇಲೆ ಜೀವನ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಇಬ್ರು ಚೆನ್ನಾಗಿರ್ತೀವಿ. ಅದನ್ನ ನೀವು ನೋಡ್ತೀರಾ. ಮಕ್ಕಳ ಜೊತೆ ಗಂಡನ ಜೊತೆ ಸುಖವಾಗಿ ಚೆನ್ನಾಗಿರ್ತೀವಿ. ಮಾಡಿದ್ದೆ ನಾನು ಮಕ್ಕಳು ಬೇಕು ಅಂತ. ನಮಗೆ ನಮ್ಮ ಸಂಧ್ಯಾ ಮೇಡಮ್ ಬಂದು ಮಕ್ಕಳು ಕೊಡ್ಸಿದ್ದಾರೆ, ನನ್ನ ಹೆಂಡತಿನೂ ಕೊಡ್ಸಿದ್ದಾರೆ. ನಮ್ಮ ಸಂಧ್ಯಾ ಮೇಡಮ್ ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಮ್ಮ ಮಂಜಣ್ಣ ಲೀಲಾ ಇಬ್ರು ಚೆನ್ನಾಗಿದ್ರೆ ಮಕ್ಕಳ ಜೊತೆ ಅಷ್ಟೇ ಸಾಕು. ಸೊ ಇನ್ ಮುಂದೆ ಸಂತುಗಾಗ್ಲಿ ಲೀಲಾಗಾಗ್ಲಿ ಯಾವುದೇ ತರ ರಿಲೇಶನ್ಶಿಪ್, ಫ್ರೆಂಡ್ಶಿಪ್ ಏನು ಇರೋದಿಲ್ಲ. ಇವರಿಬ್ರಲ್ಲ ಫ್ರೆಂಡ್ಶಿಪ್ ಬರ್ಲಿ, ಇವರಿಬ್ರಲ್ಲ ಪ್ರೀತಿ ವಿಶ್ವಾಸ ಹೆಚ್ಚಾಗ್ಲಿ. ಗ್ಯಾಪ್ ಇದ್ದಷ್ಟು ಸಂಬಂಧಗಳು ದೂರ ಆಗುತ್ತೆ. ಇವಾಗ ಅವರಿಬ್ರು ಈ ಮುಂದೆ ಚೆನ್ನಾಗಿರ್ತಾರೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾರು ಸಹ ಅನೈತಿಕ ಸಂಬಂಧ, ಅಕ್ರಮ ಸಂಬಂಧ, ಇನ್ಸ್ಟಾ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಆಗಿ ಜೀವನ ಹಾಳು ಮಾಡ್ಕೊಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಕೊನೆಗೆ ಮಕ್ಳಿದ್ರೆ ಮಕ್ಕಳೇ ಬಿದಿ ಪಾಲಾಗ್ತಾರೆ. ಇವತ್ತು ಇವರಿಬ್ರು ಡಿಸಿಷನ್ ಮಕ್ಕಳಿಗೋಸ್ಕರ. ಸೊ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರ್ಲಿ. ಅದ್ರಲ್ಲಿ ಮನೇಲಿ ಹೆಣ್ಣು ಮಗು ಇದೆ, ಅವ್ರ ಭವಿಷ್ಯನು ನಾಳೆ ನಮ್ಮ ತಾಯಿ ಹೆಂಗೆ, ನಮ್ಮ ತಂದೆ ಹೆಂಗೆ ಅಂತ ಯಾರು ಸಹ ಬೆರಳು ತೋರಿಸಬಾರ್ದು. ಅವ್ರಿಗೂ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ, ಒಳ್ಳೆ ಜೀವನ ಕಟ್ಕೊಳ್ಳಿ. ಇನ್ ಮುಂದೆ ಮಂಜು ಹಾಗೂ ಲೀಲಾನ ನೋಡುವಂತ ರೀತಿ ಪ್ರತಿಯೊಬ್ಬರು ಸಮಾಜದಲ್ಲಿ ಒಳ್ಳೆ ಕಮೆಂಟ್ಸ್ ಹಾಕಿ ಸಾಧ್ಯವಾದ್ರೆ, ಇಲ್ಲ ಕಮೆಂಟ್ಸ್ ಹಾಕ್ಬೇಡಿ. ಆದ್ರೆ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಮಾಡಿ. ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಬಂತು. ಮೇಡಮ್ಗೆ ಹೇಳ್ಬೇಕು, ಕೇಳ್ಕೊಂಡೆ ನಮ್ಮ ಮೇಡಮ್ನ. ನಮ್ಮ
ಲೀಲಾ ಬಂದಿದ್ದಾಳೆ ನನ್ನ ಹತ್ರ ದೇವರು. ನಾನು ನಮ್ಮ ಒಂದು ವೈರಲ್ ಆಗಿ ಒಂದು ವಿಡಿಯೋ ಬಿಟ್ಟಿದ್ದೆ ನಾನು. ಆದರೆ ನಮ್ಮ ಸಂಧ್ಯಾ ಮೇಡಮ್ಮು ನನ್ನ ಹೆಂಡತಿ ನನ್ನ ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಸಂಧ್ಯಾ ಮೇಡಮ್ ತುಂಬ ಥ್ಯಾಂಕ್ಸ್ ಮೇಡಮ್. ಬಂದ್ಬಿಡೋರಿಲ್ಲ ಅಂತ ಇದ್ದೆ, ಇಲ್ಲೇ ಇದ್ದಾಳೆ ನನ್ನ ಪಕ್ಕದಲ್ಲೇ. ಇವಾಗ ಅವಳಿಗೆ ತಿನ್ನಿಸ್ತಾ ಬಂದಿದ್ದಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.